ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟಿ20 ವಿಶ್ವಕಪ್ನ ಲೀಗ್ ಪಂದ್ಯದಲ್ಲಿ ಬಲಿಷ್ಠ ಪಾಕ್ ತಂಡವನ್ನು ಕ್ರಿಕೆಟ್ ಕೂಸು ಯುಎಸ್ಎ ತಂಡ ಅಕ್ಷರಶಃ ಧೂಳಿಪಟ ಮಾಡಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ 20 ಓವರ್ಗಳಲ್ಲಿ ಯುಎಸ್ಎ ಬೌಲಿಂಗ್ ದಾಳಿಗೆ ನಲುಗಿ ಕೇವಲ 159 ರನ್ ಗಳಿಸುತ್ತೆ. 160 ರನ್ಗಳ ಗುರಿ ಪಡೆದ ಯುಎಸ್ಎ ತಂಡ ಕೂಡ 20 ಓವರ್ಗಳಲ್ಲಿ 159 ರನ್ ಗಳಿಸುತ್ತೆ. ಇದರಿಂದ ಸೂಪರ್ ಓವರ್ ಮೊರೆ ಹೋಗಲಾಗುತ್ತೆ. ಸೂಪರ್ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ಮೊಹಮ್ಮದ್ ಅಮೀರ್ 18 ರನ್ ಕೊಟ್ಟು ದುಬಾರಿಯಾಗ್ತಾರೆ. ಸೂಪರ್ ಓವರ್ನಲ್ಲಿ 19 ರನ್ಗಳ ಗುರಿ ಪಡೆದ ಪಾಕ್ ಕೇವಲ 14 ರನ್ ಗಳಿಸಿ ಯುಎಸ್ಎ ತಂಡಕ್ಕೆ ಶರಣಾಗುತ್ತೆ. ಸತತ 2 ಗೆಲುವು ಪಡೆದ ಯುಎಸ್ಎ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಸ್ಥಾನಕ್ಕೆ ಏರಿದೆ. ಯುಎಸ್ಎ ತಂಡದಲ್ಲಿ ಭಾರತೀಯ ಆಟಗಾರರ ದಂಡೆ ಇದ್ದು ಪಾಕ್ ತಂಡದ ಹೆಡಮುರಿ ಕಟ್ಟಿದ್ದಾರೆ. ಪಾಕಿಸ್ತಾನ ತಂಡ ತನ್ನ 2ನೇ ಪಂದ್ಯವನ್ನು ಬಲಿಷ್ಠ ಭಾರತ ವಿರುದ್ಧ ದಿನಾಂಕ 9ರಂದು ಆಡಲಿದ್ದು ಪಾಕ್ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ ಅಂತಾನೆ ಹೇಳ್ಬೋದು. ಈಗಾಗಲೇ ಭಾರತ 1 ಪಂದ್ಯವನ್ನು ಗೆದ್ದು ಪಾಕ್ ತಂಡವನ್ನು ಹೆಡಮುರಿ ಕಟ್ಟಲು ಕಾದು ಕುಳಿತಿದೆ. ವೀಕ್ಷಕರೇ, ಕ್ರಿಕೆಟ್ ಕೂಸು ಯುಎಸ್ಎ ವಿರುದ್ಧ ಪಾಕ್ ಸೋತಿರುವ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.